ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಂತ್ ಮಾತಾಡ್ತಾ ಇದ್ದೀನಿ. ಯಪ್ಪ, ಏನು ಸಡ್ಯಾಂತರ ನಡೀತಾ ಇದೆ. ನಮ್ಮ ಜನ ಯಾವಾಗ ಅರ್ಥ ಮಾಡ್ಕೋತೀರೋ ಯಾವಾಗ ಬಿಡ್ತಿರೋ ಅನ್ನೋದೇ ನಮಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟೈತೆ. ಅಜ್ಜಿ ಬಂದಳು, ಕತೆ ಹೇಳಿದ್ಲು. ಆ್ಯಕ್ಚುಲಿ ನಮ್ಮ ಅಜ್ಜಿನೂ ಚೆನ್ನಾಗಿ ಕತೆ ಹೇಳ್ತಿದ್ರು. ನನಗೆ ಈ ಅಜ್ಜಿ ಕತೆ ಹೇಳಿದಾಗ ಅದೇ ಅನಿಸುತ್ತೆ ನೋಡಿ. ಸುಳ್ಳನ್ನ ನೀವು ಒಂದು ಸಲ ಕೇಳಿದ್ರು, ಒಂದು ಸಲ ಕೇಳಿದ ಸುಳ್ಳನ್ನ ಮತ್ತೊಂದು ಸಲ ಕೇಳಿದ್ರೆ ಅದು ಬೇರೆ ರೀತಿ ಚೇಂಜ್ ಆಗಿರುತ್ತೆ. ಬಟ್ ಸತ್ಯನ ನೀವು 1000 ಸಲ ಕೇಳಿದ್ರು ಒಂದೇ ರೀತಿ ಇರುತ್ತೆ. ಬಟ್ ಈ ಅಜ್ಜಿ ಹೇಳ್ತಾ ಇರೋದು ಅಂತ ಸುಳ್ಳು ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತಲ್ಲ? ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಹೇಳ್ತಾಳೆ. ಇವಾಗ ಆಲ್ರೆಡಿ ಅನನ್ಯ ನಮ್ಮ ಮಗಳೇ ಇರಲಿಲ್ಲ ಅಂತ ಅವಳೇ ಒಪ್ಕೊಂಡಿದ್ದಾಳೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ, ಸುಳ್ಳಿಗೆ ಯಾವತ್ತಿದ್ರೂ ಜಯ ಸಿಗಲ್ಲ. ಆ ಗಿರೀಶ್ ಮುಟ್ಟಾಳ ನನ್ನ ಮಗ, ಕಚಡ ಕಂತ್ರಿ ಲೋಫರ್ ನನ್ನ ಮಗನೇ, ಚಪ್ಪರ್ ನನ್ನ ಮಗನೇ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಕರೆಕ್ಟಾಗೆ ಪ್ರೂವ್ ಮಾಡು ಅನನ್ಯ ಇದ್ಲು ಅಂತ. ಏನು ಯುನೈಟೆಡ್ ಮೀಡಿಯಾ ಅಭಿ. ಈ ಅಭಿ ನನಗೆ ಸುಮಾರು ವರ್ಷದಿಂದ ಗೊತ್ತು, ಚೆನ್ನಾಗಿ ಪರಿಚಯ. ಇವನ ಬಗ್ಗೆ ಹೇಳಬೇಕು ಅಂತಂದರೆ ಕ್ರಿಯೇಟರ್ಸ್ಗೆ ಎಡಿಟಿಂಗ್ ಮಾಡ್ಕೊಂಡು ನಿಂತಿದ್ದ. ಇವಾಗ ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅವ್ರಿವ್ರ ಬಕೆಟ್ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇವಾಗ ಧರ್ಮಸ್ಥಳದ ವಿರುದ್ಧ ಹೋಗಿ ಸಮೀರ್ ಬಕೆಟ್ ಇಟ್ಕೊಂಡು, ಕುಡ್ಲಾರಾಮ್ ಪೇಜ್ ಬಕೆಟ್ ಇಟ್ಕೊಂಡು ಇವತ್ತು ಒಂದು 60-70 ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇರಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಮ್ಮ ಜನ ಯಾಕೆ ಹಿಂಗೆ ಮಬ್ಬಿಡಿತಾ ಇದ್ದೀರಿ? ಪೊಲೀಸ್ ಇಲಾಖೆಗಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು ಮನವಿ ಮಾಡಿ ಕೇಳ್ಕೊತಾ ಇದ್ದೀವಿ, ಈ ನನ್ನ ಮಕ್ಕಳನ್ನ ಒದ್ದಿ ಒಳಗಾಕಿ. ಪ್ರಚಾರ ತೆವಲುಗೆ ಧರ್ಮಸ್ಥಳನ ಬಳಸ್ಕೊತಾ ಇದ್ದಾರೆ ಇವರು. ಇಷ್ಟು ದಿನ ಒಂದು ಬೈದಿದ್ದಕ್ಕೆ ತಗೊಂಡೋಗಿ ಜೈಲ್ಗೆ ಹಾಕ್ತೀರಿ, ಒಂದು ವಿಡಿಯೋ ಮಾಡಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ತೀರಿ. ನಮ್ಮ ಕಾವಂದ್ರಿಗೆ ಅಂದರೆ ವೀರೇಂದ್ರ ಹೆಗಡೆ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡೋರೆ. ಮತ್ತು ಸುಳ್ಳು ಸುದ್ದಿ, ಒಂದು ಕ್ಷೇತ್ರದ ವಿರುದ್ಧ ಸುಳ್ಳು ಸುದ್ದಿ ಹರಡಿಸ್ತವ್ರೆ. ಇದಕ್ಕೆ ಯಾಕೆ ನೀವು ಆ್ಯಕ್ಷನ್ ತಗೋತಾ ಇಲ್ಲ? ಪ್ರತಿಯೊಂದಕ್ಕೂ ಆ್ಯಕ್ಷನ್ ತಗೋತೀರಲ್ವಾ, ಇದಕ್ಕೆ ಯಾಕೆ ತಗೋತಾ ಇಲ್ಲ ಆ್ಯಕ್ಷನ್ನ? ಇವಾಗ ಏನು ಸುಜಾತಾ ಭಟ್ ಇದ್ದಾರೆ, ಅವರೇ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ, ನನಗೆ ಯಾವುದೇ ರೀತಿ ಮಗಳಿಲ್ಲ, ಅದೆಲ್ಲ ಸುಳ್ಳು ಹೇಳ್ಕೊಟ್ರು. ಸೊ ನಾನು ಈ ಥರ ಹೇಳಬೇಕು ಅಂತ ಹೇಳ್ಕೊಟ್ರು, ನನಗೆ ಆಸ್ತಿ ವಿವಾದ ಇತ್ತು, ಅದಕ್ಕೋಸ್ಕರ ನಾನು ಈ ಥರ ಸುಳ್ಳು ಹೇಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂದೂಗಳು ಜೈ ಸಮೀರ್ ಅನ್ನೋದನ್ನ ಬಿಡಿ. ಏನಿವತ್ತು ಇನ್ಸ್ಟಾಗ್ರಾಮಲ್ಲಿ 9,51,000 ಜನ ಫಾಲೋ ಮಾಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿ 12-13 ಲಕ್ಷ ಜನ ಫಾಲೋ ಮಾಡ್ತಾ ಇದ್ದೀರಿ. ಆ ಮಬ್ಬನ ಮಕ್ಳಿಗೆ ಹೇಳ್ತಾ ಇದ್ದೀನಿ, ಬಿಡಿ. ಇಷ್ಟೆಲ್ಲ ಆದ್ರೂ ನೆಕ್ಸ್ಟ್ ಒಂದು ಸಮೀರ್ ಒಂದು ವಿಡಿಯೋ ಬಿಟ್ಟರೆ ನೀವು ಹೋಗ್ಬಿಟ್ಟಲ್ಲಿ ಜೈ ಸಮೀರ್ ಅಂತ ಕಮೆಂಟ್ ಮಾಡ್ತೀರಿ. ಇದು ನಮ್ಮ ದೇಶ. ಅದೇ ನಾವುಗಳು ಹಿಂದೂಗಳು ಯಾವುದಾದ್ರೂ ಮಸೀದಿ ಬಗ್ಗೆ ಮಾತಾಡಿ ಆ ಮಸೀದಿ ಸುತ್ತಮುತ್ತ 1000 ಎಣೆಗಳನ್ನ ಊತಾಕಿದ್ದಾರೆ ಅಂತ ಹೇಳಿದರೆ ಉತ್ಖನನ ಕಾರ್ಯ ನಡೆಯೋಕ್ಕೆ ಬಿಡ್ತಿದ್ರಾ? ಒಂದು ಸಲ ನಮ್ಮ ಹಿಂದೂಗಳು ಥಿಂಕ್ ಮಾಡಿ. ಆಯ್ತಪ್ಪ, ಸರ್ಕಾರ ಫುಲ್ ಸ್ಟ್ರಿಕ್ಟ್ ಮಾಡಿ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡ್ತು ಅಂತಲೇ ಇಟ್ಕೊಳ್ಳೋಣ. 2-3 ಗುಂಡಿಗಳಲ್ಲಿ ಸಿಗಲಿಲ್ಲ ಅಂದರೆ ದೊಡ್ಡ ರಂಪಾಟನೇ ಶುರು ಮಾಡೋರು ಮಸೀದಿ ಹತ್ರ. ಆದರೆ ನಾವೆಲ್ಲ ಸುಮ್ಮನಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿರುವ ನಮ್ಮವರೇ ನಮಗೆ ಸರಿ ಇಲ್ಲ. ಆ ಮಹೇಶ್ ತಿಮ್ರೋಡಿ ರೌಡಿ, ಪುಡಿ ರೌಡಿ, ಲೋಫರ್ ನನ್ನ ಮಗ, ಚಪ್ಪರ್ ನನ್ನ ಮಗ, ಕಚಡ ಕಂತ್ರಿ ನನ್ನ ಮಗ. ಆ ಪುಡಿ ರೌಡಿ ಅವನ ತೆವಲಿಗೋಸ್ಕರ, ಅವನು ದುಡ್ಡು ಮಾಡೋದಕ್ಕೋಸ್ಕರ ಸೌಜನ್ಯ ಹೋರಾಟಗಾರ ಅಂತ ಗುರುತಿಸ್ಕೊಂಡ. ಅವನಿಗೆ ನೇಮು ಫೇಮು ದುಡ್ಡು ಕಾಸು ಎಲ್ಲೆಲ್ಲಿಂದ ಬರ್ತಾ ಇದೆ ಬಿಡಿ. ಆ ನೇಮು ಫೇಮು ಈಸ್ಕೊಳ್ಳೋದಕ್ಕೋಸ್ಕರ ಸೌಜನ್ಯನ ಹೆಸರು ಬೆಳೆಸ್ಕೊಂಡು ನೋಡಿ. ಸೌಜನ್ಯ ಒಂದು ಚಿನ್ನದ ಮೊಟ್ಟೆ. ಕೋಳಿ ಸತ್ತೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಸಿಗಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಅನ್ಕೋತೀನಿ. ಸೌಜನ್ಯ ಒಂದು ಚಿನ್ನದ ಕೋಳಿಯ ಮೊಟ್ಟೆ. ಆ ಕೋಳಿನೇ ಸುತ್ತೋಗ್ಬಿಟ್ರೆ ಮೊಟ್ಟೆ ಸಿಗಲ್ಲ. ಚಿನ್ನದ ಮೊಟ್ಟೆ ಸಿಗಲಿಲ್ಲ ಅಂದರೆ ದುಡ್ಡು ಬರಲ್ಲ.
ಸೊ ಇದೇ ಸ್ಟ್ರಾಟರ್ಜಿನ ಅವರೂ ಫಾಲೋ ಮಾಡ್ತಿರೋದು. ಅದಕ್ಕೋಸ್ಕರ ಸೌಜನ್ಯಕ್ಕೆ ಸಾಯಬಾರ್ದು ಅಂದ್ಬಿಟ್ಟು ಸಂತೋಷ್ ರಾವ್ನ ಹೊರಗಡೆ ಕರ್ಕೊಂಡು ಬಂದರು. ಯಾರು ಮೇನ್ ವಿಟ್ನೆಸ್ ಇದ್ದರು ಅವರೆಲ್ಲ ಉಲ್ಟಾ ಹೊಡಿಯೋಕ್ಕೆ ಶುರು ಮಾಡಿದ್ರು. ಇವಾಗ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಇದೆಲ್ಲ ಷಡ್ಯಂತ್ರ ಅಂತ? ಇವತ್ತು ಹೆಂಗೆ ಸುಜಾತಾ ಭಟ್ ಅವ್ರಿಗೆ ಇವರು ಮನವೊಲಿಸಿ ಎದುರಿಸೋ ಬೆದರಿಸೋ ಒಂದು ಕ್ಯಾರೆಕ್ಟ್ರನ್ನೇ ಕ್ರಿಯೇಟ್ ಮಾಡಿದ್ರು ಅಂದರೆ, ಆ ಮುಸುಕುದಾರಿ ಅನಾಮಿಕ ವ್ಯಕ್ತಿನೋ ಭೀಮನೋ ಯಾರೋ ಒಬ್ಬ ಆ ಮುಸುಕುದಾರಿಗೆ ಈ ಥರ ಮಾಡಿರಲ್ರು ಅಂದ್ಬಿಟ್ಟು ನೀವು ಯಾವ ರೀತಿ ಥಿಂಕ್ ಮಾಡಿರಲ್ಲ? ಸಮೀರ್, ಫೆನಟಿಕ್ ಮುಸ್ಲಿಂ ಸಮೀರ್, ನಿನ್ನ ದರ್ಗಾದಲ್ಲಿ ನಡೀತಾ ಇರುವುದು ನಿನಗೆ ಕಾಣ್ತಾ ಇಲ್ವೇ? ನಿನ್ನ ದರ್ಗಾದ ಒಬ್ಬ ಮೌಲ್ವಿ 5 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ, ಅದು ನಿನ್ನ ಕಣ್ಣಿಗೆ ಬೀಳ್ತಾ ಇಲ್ವೇ? 250 ಪ್ರೂವ್ಡ್ ರೇಪ್ ಕೇಸ್ಗಳು ದಾಖಲಾಗಿದೆ. 250 ಪ್ರೂವ್ಡ್ ರೇಪ್ ಕೇಸ್ಗಳು. ನೀನು ಇಲ್ಲಿ ಅನ್ಪ್ರೂವ್ಡ್ ಹೇಳ್ತಾ ಇದೀಯ, ಕತೆ ಹೇಳ್ತಾ ಇದೀಯ. ಪ್ರೂವ್ಡ್ ಅಜ್ಮೀರ ದರ್ಗಾದಲ್ಲಿ ಪ್ರೂವ್ ಆಗಿದೆ. ಅದ್ರ ಬಗ್ಗೆ ನೀನು ಆ ದರ್ಗಾನ ಡಿಫೆಂಡ್ ಮಾಡ್ಕೋತೀಯ. ಅದಕ್ಕೆ ಹೇಳೋದು ನೀನೊಬ್ಬ ಫೆನಟಿಕ್ ಮುಸ್ಲಿಂ, ನೀನೊಬ್ಬ ಮೊಹಮ್ಮದ್ ಸಮೀರ್ ಫೆನಟಿಕ್ ಮುಸ್ಲಿಂ. ನಿನ್ನಪ್ಪನಿಗೆ ನೀನು ಹುಟ್ಟಿದ್ರೆ ಆ 5 ವರ್ಷದ ಹೆಣ್ಮಗಳಿಗೆ ನ್ಯಾಯ ಕೊಡಿಸು. ಆ 5 ವರ್ಷದ ಮುಸ್ಲಿಂ ಹೆಣ್ಮಗಳಿಗೆ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ನ್ಯಾಯ ಕೊಡಿಸು. ಹಿಂದಿ ಹೆಣ್ಮಕ್ಳಿಗೆ ಮೇಲೆ ನ್ಯಾಯ ಕೊಡಿಸುವೆ. ಹಿಂದಿ ಹೆಣ್ಮಕ್ಳಿಗೆ ಏನ್ಬಿಟ್ಟು ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಇದ್ದಾರೆ ನ್ಯಾಯ ಕೊಡ್ಸೋಕ್ಕೆ. ನಿಮ್ಮ ಅಪ್ಪನ ನೀವು ಹುಟ್ಟಿದ್ರೆ ನೀನು ನ್ಯಾಯ ಕೊಡಿಸು. ಉಡ್ಲಿಲ್ಲ ನೀನು ನಿಮ್ಮ ಅಪ್ಪನಿಗೆ. ಮೋಸ್ಟ್ಲಿ ಇಷ್ಟೊಂದು ರೂಢಾಗಿ ಬೈತಾ ಇರೋದು ನನ್ನ ಚಾನಲಲ್ಲಿ ಇದೇ ಫ್ರೆಸ್ಟು ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ನೀನೆಂಥ ಕಚಡ ಲೋಫರ್ ನನ್ನ ಮಕ್ಳಿಗೆ ಹಿಂಗೆ ಮಾತಾಡಬೇಕು. ಲೋಫರ್ಗಳು ತಂದು ಆ ಮುಸ್ಲಿಂ 5 ವರ್ಷದ ಬಾಲಕಿಗೆ ನಮ್ಮ ಹಿಂದೂ ಹೋರಾಟಗಾರ ಪುನೀತ್ ಕೆರಳಿ ಅವ್ರು ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾರೆ, ಅರೆಸ್ಟ್ ಆಗುತ್ತೆ. ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡು. ಲೇ ಇಷ್ಟೇ ಕಣ, ನಿನ್ನ ಧರ್ಮನ ನೀನು ಬಿಟ್ಕೊಡಲ್ಲ, ನಿನ್ನ ಧರ್ಮದ ಬಗ್ಗೆ ನೀನು ಕೆಟ್ಟದ್ದು ಮಾತಾಡಲ್ಲ. ಆದರೆ ಈ ಹಿಂದೂ ಧರ್ಮದ ದೇವಾಲಯದ ಬಗ್ಗೆ, ಧಾರ್ಮಿಕ ನಂಬಿಕೆಯ ಬಗ್ಗೆ ಕೆಟ್ಟದ್ದು ಮಾತಾಡ್ಬೋದು. ಇದು ನಮ್ಮ ಹಿಂದೂಗಳಿಗೆ ಯಾವತ್ತೂ ಅರ್ಥ ಆಗಲ್ಲ. ಕೆಳಗಡೆ ಬಂದು ಸಮೀರ್ ರೆಸ್ಪೆಕ್ಟ್ ಬಟನ್, ಸಮೀರ್ ಜೈ ಸಮೀರ್. ನಾವು ನೆಟ್ಟವಾಗಿದ್ದರೆ ಯಾವ ನನ್ನ ಮಗನು ನಮ್ಮ ಧರ್ಮವನ್ನು ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ನೆಟ್ಟವಾಗಿಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗುತ್ತೆ? ದಯವಿಟ್ಟು ಸಿಡ್ದೆದ್ನಿಲ್ಲಿ ಉಗ್ರ ಹೋರಾಟ ನಡೀತದೆ. ಇದೇ 24ನೇ ತಾರೀಕು ಫ್ರೀಡಮ್ ಪಾರ್ಕು ಬೆಂಗಳೂರಲ್ಲಿ ಸಮಾವೇಶ ಇದೆ, ಧರ್ಮ ಸಂರಕ್ಷಣೆ ಸಮಾವೇಶ ಇದೆ. ಎಲ್ಲರೂ ಜಾಯ್ನ್ ಆಗಿ ಉಗ್ರ ಹೋರಾಟ ಮಾಡುವ. ಈ ನನ್ನ ಮಕ್ಕಳನ್ನ ಬಂಧಿಸಬೇಕು. ಕಾನೂನು ಅಂತಂದರೆ ಇವ್ರಿಗೆ ಲೆಕ್ಕಕ್ಕೆ ಇಲ್ಲ. ಏನು ಅನ್ಕೊಬಿಟ್ಟಿದ್ದಾರೆ ಈ ನನ್ನ ಮಕ್ಕಳು, ಲೋಫರ್ ನನ್ನ ಮಕ್ಕಳು. ಲೇ ಮುಟ್ಟಾಳ್ ನನ್ನ ಮಗನೇ, ಕಚಡ ಕಂತ್ರಿ ಲೋಫರ್ ನನ್ನ ಮಗನೇ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಕಣಲೇ. ಗಿರೀಶ್ ಮಟ್ಟಣ್ಣನೋ ಮೆಟ್ಟಣ್ಣನೋ ಮುಟ್ಟಾಳನೋ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಅನನ್ಯ ಇದ್ಲು ಅಂತ ಪ್ರೂವ್ ಮಾಡಲೇ. ಕಚಡ ಕಂತ್ರಿ ಲೋಫರ್ ನನ್ನ ಮಗನೇ, ನಿಮ್ಗೈತಲೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಸರಿಯಾದ ಕ್ರಮ ಕೈ ತಗೊಳ್ಬೇಕು. ಲೋಫರ್ ಕಚಡ ಕಂತ್ರಿ ನನ್ನ ಮಕ್ಕಳ ಆಟ ಅನ್ಕೊಬಿಟ್ಟಿದ್ರೆ ಧರ್ಮಸ್ಥಳನ. ನಮ್ಮನ್ನು ಇಷ್ಟು ಒಲ್ಗರಾಗಿ ಬೈತಾ ಇರೋದು ಮಂಡ್ಯದವರಾಗಿ ನಾನು ಅಫಿಷಿಯಲಾಗಿ ವಿಡಿಯೋದಲ್ಲಿ ಮಾತಾಡ್ತಿದ್ದದ್ದು. ಯಾವತ್ತೂ ನನ್ನ ಮಂಡ್ಯ ಭಾಷೆಯಲ್ಲಿ ಮಾತಾಡಿಲ್ಲ, ಇವತ್ತೇ ಮಾತಾಡ್ತಾ ಇರೋದು. ಇಂಥ ಕಚಡ ಕಂತ್ರಿ ಲೋಫರ್ ನನ್ನ ಮಕ್ಕಳಿಗೆ ಹಿಂಗೆ ಮಾತಾಡಬೇಕು. ಅನನ್ಯ ಅನ್ನೋ ಕ್ಯಾರೆಕ್ಟ್ರೇ ಸುಳ್ಳು ಗುರು, ಸುಳ್ಳು ಸುಳ್ಳು ಸುಳ್ಳು. ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಇವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಚಲೋ ಧರ್ಮಸ್ಥಳ ಪಾದಯಾತ್ರೆಗೆ ನಾವು ಕರೆ ಕೊಡಬೇಕಾಗುತ್ತೆ. ಉಗ್ರ ಹೋರಾಟನ ನಡೆಯುತ್ತೆ. ಧರ್ಮಕ್ಷೇತ್ರದ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೋ ಇವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಚಡ ಕಂತ್ರಿ ನನ್ನ ಮಕ್ಕಳಿಗೆ ಲೈ ನಿಮ್ಗೆ ಐತೆ ಕಣ್ರ, ಲೋಫರ್ ನನ್ನ ಮಕ್ಕಳು ಐತೆ ನಿಮಗೆ.